ಎಲ್ಲರಿಗೂ ನಮಸ್ಕಾರ. ಬನ್ನಿ ನಾವು ಇವತ್ತು ಪರೀಕ್ಷೆಯಲ್ಲಿ ಸ್ಕೋರ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಕಲ್ತಿಲ್ಲ, ನಮಗೆ ಮಾರ್ಗದರ್ಶನ ಮಾಡೋರು ಯಾರೂ ಇಲ್ಲ, ಆದರೆ ನನಗೆ ಸ್ಕೋರ್ ಮಾಡಬೇಕನ್ನೋದು ಮನಸ್ಸಿನಲ್ಲಿ ಇದೆ ಅನ್ನುವವರು ನೀವಾಗಿದ್ದರೆ ನಾನು ನಿಮಗೆ ಇವತ್ತು ಕೆಲವೊಂದು ಟಿಪ್ಸನ್ನು ಹೇಳಿಕೊಡ್ತೀನಿ. ಆರ್ ಯು ರೆಡಿ? ಬನ್ನಿ ಹಾಗಾದರೆ ನೋಡೋಣ ಪರೀಕ್ಷೆಯಲ್ಲಿ ಸ್ಕೋರ್ ಮಾಡೋದು ಹೇಗೆ ಅನ್ನೋದನ್ನು. ಮೊದಲನೇದಾಗಿ ನಿಮ್ಮಲ್ಲಿ ಸ್ಟ್ರಾಂಗ್ ಮೋಟಿವೇಶನ್ ಇರಬೇಕು. ನಾನು ಯಾಕೆ ಪರೀಕ್ಷೆಯಲ್ಲಿ ಸ್ಕೋರ್ ಮಾಡಬೇಕು ಅನ್ನೋದನ್ನು ನೀವು ಸರಿಯಾಗಿ ತಿಳ್ಕೊಂಡಿರಬೇಕು. ಯಾವಾಗ ನೀವು ಸ್ಟ್ರಾಂಗ್ ಮೋಟಿವೇಶನ್ನ ಹೊಂದಿರ್ತೀರೋ ಆಗ ಆ ಮೋಟಿವೇಶನ್ ನಿಮ್ಮನ್ನು ಸತತವಾಗಿ ಅಭ್ಯಾಸ ಮಾಡುವ ಹಾಗೆ, ನಿಮ್ಮನ್ನು ಕಠಿಣ ಪರಿಶ್ರಮಿಗಳಾಗುವ ಹಾಗೆ ಮಾಡುತ್ತೆ. ಮೋಟಿವೇಶನ್ ಏನಾದರೂ ಆಗಿರಬಹುದು. ನೀವು ಒಳ್ಳೆ ಕೆಲಸ ತಗೋಬೇಕನ್ನೋದಾಗಿರ್ಬೋದು, ಇಲ್ಲ ನಾನು ನಮ್ಮ ಸ್ಕೂಲಿಗೆ ಫಸ್ಟ್ ಬರಬೇಕನ್ನೋದಾಗಿರಬಹುದು, ಅಥವಾ ನಿಮಗೆ ಯಾರೋ ಏನೋ ಅಂದಿರ್ತಾರೆ, ಹೀಯಾಳಿಸಿರ್ತಾರೆ, ಅವ್ರಿಗೆ ಸರಿಯಾಗಿ ಉತ್ತರ ಕೊಡಬೇಕು ನಾನು ಅನ್ನೋದು ಆಗಿರಬಹುದು. ಮೋಟಿವೇಶನ್ಗೆ ರೀಸನ್ಸ್ ಸಾಕಷ್ಟು ಇರ್ತವೆ. ನೀವು ಯಾಕೆ ಸ್ಕೋರ್ ಮಾಡಬೇಕು ಅನ್ನೋದನ್ನು ನೀವು ಮೊದಲು ಸರಿಯಾಗಿ ತಿಳ್ಕೊಂಡಿರಬೇಕು. ಯಾವಾಗ ನಿಮ್ಮಲ್ಲಿ ಸ್ಟ್ರಾಂಗ್ ಮೋಟಿವೇಶನ್ ಇರುತ್ತೋ ಆಗ ನೀವು ಸ್ಕೋರ್ ಮಾಡೋದು ಖಂಡಿತ. ಎರಡನೇದ್ದು, ಪೂರ್ವ ತಯಾರಿ ಚೆನ್ನಾಗಿರಬೇಕು. ಇಲ್ಲ ಪರೀಕ್ಷೆ ಇರೋದು ಮಾರ್ಚ್ನಲ್ಲಿ, ಈಗಲೇ ಯಾಕೆ ಅಭ್ಯಾಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಫೇಲ್ ಆದ್ರಿ ಅಂತಲೇ ಅರ್ಥ. ಫೇಲ್ ಆಗ್ತೀರಾ ಅಂತಲ್ಲ, ನಿಮ್ಮ ಗುರಿಯನ್ನು ಮುಟ್ಟೋದು ಸ್ವಲ್ಪ ಕಷ್ಟ ಅಂತ ಅರ್ಥ. ಪರೀಕ್ಷೆಗಿಂತ ಮುಂಚೆನೇ ಸಾಕಷ್ಟು ಸಮಯ ಇದ್ದಾಗಲೇ ನೀವು ಪರೀಕ್ಷೆಗೆ ಸರಿಯಾಗಿ ತಯಾರಿಯನ್ನು ಮಾಡ್ಕೋಬೇಕು. ಸಮಯ ಯಾವಾಗ ಹೇಗಿರುತ್ತೋ ಗೊತ್ತಿಲ್ಲ. ಎಕ್ಸಾಮ್ ಟೈಮ್ ಸಮೀಪ ಬಂದಾಗ ನಿಮಗೆ ಅನಾರೋಗ್ಯನೂ ಬರಬಹುದು. ಆಗಲೇ ನಾನು ಓದ್ತೀನಿ ಅಂದ್ಕೊಂಡಾಗ ಆಗ ಸಮಯ ಸಿಗದೇನೂ ಇರಬಹುದು. ಅದಕ್ಕಾಗಿ ತಯಾರಿಯನ್ನು ಮೊದಲಿನಿಂದಲೇ ಚೆನ್ನಾಗಿ ಮಾಡ್ಕೋಬೇಕು. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ, ಪರೀಕ್ಷೆ ದಿನ ಗಡಿಬಿಡಿಯಲ್ಲಿ ಪೂರ್ವ ತಯಾರಿ ಇಲ್ಲದೇ ಪರೀಕ್ಷಾ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಅವರು ವಸ್ತುಗಳನ್ನೇ ಮರೆತು ಬಂದಿರ್ತಾರೆ. ಮೊನ್ನೆನೇ SSLC ಎಕ್ಸಾಮ್